ಕೊನೆಯ ಹಂತಕ್ಕೆ ಸಾಹೇಬ್ರು ಕೈ ಬಿಟ್ರು ಅಂತ ಅನಿಸ್ತಾ ಇದೆಯಾ? ಏನ್ ಕತೆ ಸರ್? ಮುಖ್ಯಮಂತ್ರಿಗಳು ನನ್ನ ಪರವಾಗೇ ಇದ್ರು. ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ಸಲ ಹೋದ್ರಲ್ಲ ಸರ್, ಅದನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಊಟ ಅಥವಾ ಒಂದು ಡಿನ್ನರ್ ಮೀಟಿಂಗ್ ಇಷ್ಟು ಸಾಕಾಗತ್ತಾ? ಸಾಹೇಬ್ರೇ ಫೋನ್ ಮಾಡಿದ್ರು, ಅವರೇ ಕರೆದಿದ್ರು, ಅವರ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ. ಶಿವಮೊಗ್ಗದಲ್ಲಿ ಈ ಅಪ್ಪಂದ್ರು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅಲ್ವಾ? ಯಡಿಯೂರಪ್ಪನವರು, ಈಶ್ವರಪ್ಪನವರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು. ರಾಜಕೀಯದಲ್ಲಿ ಬಲಾಢ್ಯವಾಗಿರುವಂಥ ಒಂದು ಕುಟುಂಬದಲ್ಲಿ ಬರಬೇಕು. ಎಲ್ಲ ಮಾಜಿ ಮುಖ್ಯಮಂತ್ರಿ ಮಕ್ಕಳಾಗಿರ್ಬೇಕು. ಸೂಟ್ ಕೇಸ್ ಕೊಟ್ಟವರಿಗೆಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ. ಸೂಟ್ ಕೇಸ್ ವ್ಯವಹಾರ ಎಲ್ಲ ಬಹುಶಃ ಬಿಜೆಪಿಗೆ ಇರ್ಬೋದು. ಕಾಂಗ್ರೆಸ್ ಅಲ್ಲಿ ಎರಡೆರಡು ಬಣಗಳಿತ್ತು, ಒಂದು ಸಿದ್ದರಾಮಯ್ಯನವರ ಬಣ, ಡಿ ಕೆ ಶಿ ಅವರ ಬಣ ಅಂತೆಲ್ಲ. ನೀವು ಯಾವ ಬಣದಲ್ಲೂ ಕೂಡ ಗಟ್ಟಿಯಾಗಿ ಧ್ವನಿಸಿಲ್ಲ. ಅದೇ ತಪ್ಪಾಯ್ತು ನನಗೆ ಅನಿಸ್ತದೆ. 28ರ ಚುನಾವಣೆಯಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ವಿಜಯೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ ಈ ತಂಡ ಮುಂದಿನ ದಿನದಲ್ಲಿ ಬಲಿಷ್ಠವಾದಂತ ಕಾಂಗ್ರೆಸ್ ಆಗಿ ಬರ್ತಾರೆ. ಕಾರ್ಪೊರೇಟ್ ಗುಲಾಮ್ರು ಯಡಿಯೂರಪ್ಪನವ್ರ ಮಕ್ಕಳು ಅನ್ನುವಂತ ರೀತಿಯಲ್ಲೆಲ್ಲ ಮಾತಾಡಿದ್ರಿ. ಇವರಂಗೆ ಬೂಟಾಟಿಕೆ ರಾಜಕಾರಣ ನಮ್ದಿಲ್ಲ. ಬೇಳೂರು ಗೋಪಾಲಕೃಷ್ಣರ ವರ್ಚಸ್ಸು ಸ್ವಲ್ಪ ಕುಂದಿದೆ ಅನ್ನುವಂಥದ್ದೆಲ್ಲವೂ ಕೂಡ ಹಾಲಪ್ರವರ ಬಣದಿಂದ ಕೇಳಿ ಬರ್ತಿರುವಂತ ಮಾತು. ಇರ್ಲಿ, ಬರಕ್ಕೇಳಿ. 28ಗೆ ಎಲೆಕ್ಷನ್ ಇದೆ, ನೋಡೋಣ ಯಾರು ಚಾಲೆಂಜೇ ತಗೊಳ್ಳೋಣ. ಈಗಲೇ ತೊಡೆ ತಡ್ತೀರಿ? 100% ರೆಡಿ ಇದೆ.